ನಮಸ್ಕಾರ ಮೀನರಾಶಿಯವರೇ. ಮೇ 18ರಿಂದ 24ರ ಈ ವಾರ ನಿಮ್ಮ ಆಂತರಿಕ ಪ್ರಪಂಚ ಮತ್ತು ಹೊರಗಿನ ಜವಾಬ್ದಾರಿಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ಸಮಯ. ಶನಿ ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಕೆಲಸಗಳು ಸ್ವಲ್ಪ ನಿಧಾನವೆನಿಸಬಹುದು, ಆದರೆ ಇದು ನಿಮ್ಮ ಶಿಸ್ತು ಮತ್ತು ತಾಳ್ಮೆಯನ್ನು ಹೆಚ್ಚಿಸುವ ಕಾಲ. ವಾರದ ಆರಂಭದಲ್ಲಿ ಕಟಕ ರಾಶಿಯಲ್ಲಿ ಚಂದ್ರನ ಸಂಚಾರವಿರುವುದರಿಂದ ನಿಮ್ಮ ಸೃಜನಶೀಲತೆ ಮತ್ತು ಅಂತಃಪ್ರಜ್ಞೆ ಹೆಚ್ಚಾಗಲಿದೆ. ವೃತ್ತಿ ಮತ್ತು ಆರ್ಥಿಕತೆಯಲ್ಲಿ ಮಂಗಳನ ಪ್ರಭಾವದಿಂದ ಹೊಸ ಆದಾಯದ ಮೂಲಗಳನ್ನು ಹುಡುಕಲು ನೀವು ಉತ್ಸುಕರಾಗಿರುತ್ತೀರಿ. ಆದರೆ ಹಣದ ವಿಷಯದಲ್ಲಿ ಆತುರದ ನಿರ್ಧಾರ ಅಥವಾ ಕುಟುಂಬದವರೊಂದಿಗೆ ವಾದ ಮಾಡಬೇಡಿ. ಸೂರ್ಯ ಮತ್ತು ಬುಧನ ಅನುಗ್ರಹದಿಂದ ನಿಮ್ಮ ಸಂವಹನ ಕಲೆ ಅದ್ಭುತವಾಗಿರಲಿದೆ. ಮಾತುಕತೆ ಅಥವಾ ಸಣ್ಣ ವ್ಯವಹಾರದ ಪ್ರವಾಸಗಳಿಗೆ ಇದು ಸೂಕ್ತ ಸಮಯ. ಹೊಸ ಕೌಶಲ್ಯ ಕಲಿಯುವುದು ನಿಮ್ಮ ವೃತ್ತಿ ಜೀವನಕ್ಕೆ ತುಂಬಾ ಸಹಕಾರಿ. ಈ ವಾರ ನಿಮ್ಮ ಕುಟುಂಬ ಜೀವನ ಬಹಳ ಸುಖಮಯವಾಗಿರುತ್ತದೆ. ಗುರು ಮತ್ತು ಶುಕ್ರ 4ನೇ ಮನೆಯಲ್ಲಿರುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುತ್ತದೆ. ತರಯ್ಯ ಕಡೆಯಿಂದ ಸಂತೋಷ ಸಿಗಬಹುದು ಅಥವಾ ಮನೆ ನವೀಕರಣದ ಬಗ್ಗೆ ಆಲೋಚಿಸಬಹುದು. ಹಳೆಯ ಮನಸ್ತಾಪಗಳನ್ನು ಮರೆತು ಪ್ರೀತಿಯಿಂದ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಇದು ಸಕಾಲ. ಆರೋಗ್ಯದ ದೃಷ್ಟಿಯಿಂದ ಶನಿಯ ಪ್ರಭಾವವಿರುವುದರಿಂದ ಅತಿಯಾದ ಕೆಲಸ ಮಾಡಬೇಡಿ. ವಿಶ್ರಾಂತಿಗೆ ಆದ್ಯತೆ ನೀಡಿ. ಮಾನಸಿಕ ಒತ್ತಡ ಕಡಿಮೆ ಮಾಡಲು ಧ್ಯಾನ ಅಥವಾ ಪ್ರಕೃತಿಯಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಒಳ್ಳೆಯದು. ತಾಳ್ಮೆಯಿಂದರಿ ಮತ್ತು ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇರಲಿ. ಪ್ರತಿಯೊಂದು ಸಣ್ಣ ಹೆಜ್ಜೆಯೂ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಶುಭವಾಗಲಿ ಮೀನರಾಶಿಯವರೇ.